ಇಲ್ಲಿ ಈಗ ನಾವು ನೋಡ್ತಾ ಇದ್ದ ಒಂದು ಗರ್ಭಗುಡಿ, ಇದು ರಕ್ತ ಕಾಟೇರಮ್ಮನ್ನು ಸ್ಥಾಪನೆ ಮಾಡಿದಂಥ ಒಂದು ಇದು ರಕ್ತ ಕಾಟೇರಮ್ಮ ಕ್ಷೇತ್ರದಲ್ಲಿ ಆ ಜಗನ್ಮಾತೆ ರಕ್ತ ಕಾಟೇರಮ್ಮ ಅಂದ್ರೆ ಆ ಹೆಸರು ಕೇಳದೇ ಒಂದು ವೈಭವಿಷ್ಯ ಜನರಿಗೆ. ಯಾಕೆ ಕಾಟೇರಮ್ಮ ಸ್ಥಾಪನೆ ಮಾಡ್ತಾ ಇದ್ದೀವಿ, ಎಲ್ಲ ಕ್ಷೇತ್ರಗಳಲ್ಲೂ ಅಧಿಕವಾಗಿ ಮಾಡ್ತಾ ಇದ್ದಾರೆ ಅಂದರೆ ಕಲಿಯುಗದಲ್ಲಿ ಅಧಿಕೃತವಾಗಿ ಮಾನವರಿಗೆ ಸೇಡು, ದೇಶ, ಅನ್ಯಾಯ, ಮೋಸ ಇವೆಲ್ಲ ತುಂಬ ನಡೀತಾ ಇದೆ. ಹಾಗಾಗಿ ನ್ಯಾಯ ಸಿಗಲ್ಲ, ಅನ್ಯಾಯಕ್ಕೆ ಕೈಯಾಗ ನ್ಯಾಯಕ್ಕೆ ಬೆಲೆ ಇದೆ ಈ ಜಗತ್ತಲ್ಲಿ. ಅದನ್ನು ಯಾವುದನ್ನು ಇಂದೂ ನೋಡಲ್ಲ ಜಗನ್ಮಾತೆ ಕಾಟೇರಮ್ಮ. ಯಾರೇ ಆಗಲಿ, ನಾನೇ ಆಗಲಿ, ಇನ್ನೊಬ್ಬರೇ ಆಗಲಿ, ಯಾರೇ ಆಗಲಿ ಅನ್ಯತಾಶರಣಮ ನಾಸ್ತಿ. ಯಾರು ಶಿರಾಬಾಗಿ ತಾಯಿ ಪಾದಕ್ಕೆ ಅನನ್ಯ ಭಕ್ತಿಯಿಂದ ಶರಣಾಗತರಾಗ್ತಾರೋ ಸಮಸ್ತ ಸಂಕಷ್ಟಗಳಿಂದ ದೂರ ಮಾಡಿ ಕೈ ಹಿಡಿದು ಕಾಪಾಡ್ತಾರೆ. ಅಷ್ಟೇ ಭಯಾನಕವಾದ ಶತ್ರು ಸಂಹಾರಕ ಭಯಂಕರವಾದ ರಕ್ತ ಕಾಟೇರಮ್ಮ ಹೆಸರಲ್ಲೇ ಗೊತ್ತಾಗುತ್ತೆ. ಅಂಥದ್ದು ತಾಯಿನ ಈ ಜಾಗದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಬಂದಂಥವ್ರು ನೇರವಾಗಿ ಇಲ್ಲೇನು ಬೇಕಾಗಿಲ್ಲ, ಯಾರ ಒಂದು ಹಂಗು ಬೇಕಿಲ್ಲ. ಬಂದ ಕ್ಷೇತ್ರದಲ್ಲಿ ಈಗಾಗಲೇ ಭದ್ರಕಾಳಿಯಮ್ಮ, ಕಾಳಭದ್ರಕಾಳಿ ಮತ್ತು ಕಾಟೇರಮ್ಮ, ಕಾಳರಾತ್ರಿ, ಭೈರವೇಶ್ವರ, ಒಳಗಡೆ ಚೌಡೇಶ್ವರಿ ಮತ್ತು ಮಹಾದುರ್ಗ ಯಾರ್ಯಾರು ಏನು ಬೇಕೋ ತಾಯಿಗಳ ಹತ್ರ ಬಂದು ಸಂಕಲ್ಪ ಮಾಡಿ 9 ವಾರ 5 ವಾರ ಬಂದು ಅವ್ರ ಕೆಲಸ ಹಾಕಿ ದೇವಿಗೆ ಹೋರಾಟಕ್ಕೆ ಮಾಡಿ ಅವ್ರ ಸಂಕಲ್ಪ ಮಾಡಿದ ಸತ್ಯ ಆದರೆ ನಾವು ಗ್ಯಾರಂಟಿ. ಈ ಕ್ಷೇತ್ರದಲ್ಲಿ ಅಂತ ಶಕ್ತಿ ಇದೆ. 35 ವರ್ಷಗಳ ಸತತವಾದ ಒಂದು ಸೇವೆ ಮಾಡಿ ತಾಯಿಯ ಒಂದು ಅನುಗ್ರಹ ಪಡೆದಿರುವಂಥ ಒಂದು ಕ್ಷೇತ್ರ. ಬರಲಿ ಎಲ್ಲ ನಾಡಿನ ಸಮಸ್ತ ಜನತೆ ಬಂದು ತಾಯಿ ದರ್ಶನ ಪಡೆದು ಅವರಿಗೆ ಸಂಕಷ್ಟಗಳಿಂದ ಪಾರಾಗಲು ಅನ್ನೋ ಒಂದು ಲೋಕಾರ್ಪಣೆ ಮಾಡ್ತಾರಂಥ ಒಂದು ಸೇವೆ ಅದು ಎಲ್ಲ ಜನರಿಗೂ ತಲುಪಬೇಕು. ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕಿ ದೇವಿ ನಾರಾಯಣಿ ನಮಸ್ತೆ. ಆ ಶ್ಲೋಕದಲ್ಲೇ ಇದೆ ಎಲ್ಲ ಸರ್ವಮಂಗಳ ಮಾಂಗಲ್ಯ, ಸರ್ವವೂ ಮಂಗಳಕರವಾಗಿ ಮಾಡೋಂಥದ್ದು, ಮಂಗಳ ಕಾರ್ಯಗಳನ್ನೆಲ್ಲ ಮಾಡೋಂಥದ್ದು, ಯಾವುದೇ ಸಂಕಷ್ಟಗಳಿಂದ ದೂರ ಮಾಡೋಂಥ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕಿ. ಶಿವನ ಶಕ್ತಿ ಅಧಿಕೃತವಾದ ಅಷ್ಟೇ ಶಕ್ತಿ, ಶಿವನಿಗೆ ಏನು ಶಕ್ತಿ ಇದೆಯೋ ಅದು 1000 ಪಟ್ಟಿರಂಥ ಒಂದು ಶಕ್ತಿ ಜಗನ್ಮಾತೆ ಕಾಳಭದ್ರಕಾಳಿ ಅಮ್ಮನವರು ತೋರಿಸ್ತಾ ಇದ್ದಾರೆ. ಎಲ್ಲಿ ನಾವು ಇಷ್ಟೊಂದು ಬೇಗ ಆಗ್ತಾರೆ ಅನ್ನೋದು ನಾವು ಕನಸು ಮನಸ್ಸಲ್ಲಿ ಸಹ ಬರೀ 4 ತಿಂಗಳು 8 ತಿಂಗಳಾಯ್ತು ಇದು ಫೌಂಡೇಶನ್ ಪ್ರಾರಂಭ ಮಾಡಿ ಅಮ್ಮನವರ ಒಂದು ಕಾಮಗಾರಿಕೆ ಪಾದಪೀಠ ಪ್ರಾರಂಭ ಮಾಡಿ 4 ತಿಂಗಳಲ್ಲಿ ಇಷ್ಟೊಂದು ಅಧಿಕೃತವಾಗಿ ಅಮ್ಮ ನಿಂತಳಿದು ನಾವು ಕನಸಲ್ಲಿ ತಿಳ್ಕೊಂಡಿಲ್ಲ. ಹಾಗಾಗಿ ರಾರಾಜಿಸುತ್ತಿರುವಂಥ ಜಗನ್ಮಾತೆ ಗೌರಿ ಈ ಒಂದು ಕಾಳಭದ್ರಕಾಳಿ ಅಮ್ಮನ ಸ್ವರೂಪದಲ್ಲಿ ಭದ್ರಳ್ಳಿಯಲ್ಲಿ ಸ್ಥಾಪನೆ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯ. ಹಾಗಾಗಿ ಈ ತಾಯಿಗೆ ಬರಂಥ ದಿನಗಳಲ್ಲಿ 3/7/2024 ಕುಂಭಾಭಿಷೇಕ ಇಟ್ಕೊಂಡಿದ್ದೀವಿ. ನೋಡಿದಂಥ ಕೇಳಿದಂಥ ಎಲ್ಲ ಸಮಸ್ತ ಜನತೆ ಬಂದು ತಾಯಿ ದರ್ಶನ ಮಾಡಿ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತೇಳಿ ಈ ಕ್ಷೇತ್ರ ಪರವಾಗಿ ನಾವು ಕೇಳಬಹುದು. ಮುಂದಿನ ಎಲ್ಲ ಅನುಭವಗಳನ್ನು ಅವರೇ ಭಕ್ತರು ಪಡ್ಕೋಬೇಕಾಗಿದೆ. ಯಾರೂ ಹಂಗೂ ಇಲ್ಲ, ನೇರವಾಗಿ ಬಂದು ತಾಯಿ ಏನು ಬೇಕಂತ ಕೇಳಿ ಅವರ ಕಷ್ಟಗಳನ್ನು ಪರಿಹಾರ ಮಾಡಿ ಇಷ್ಟಾರ್ಥ ನೆರವೇರಿಸ್ಕೊಳ್ಬಹುದಷ್ಟೇ. ಅನ್ಯಾಯ ಮಾರ್ಗಕ್ಕೆ ಇಲ್ಲಿ ಬೆಲೆ ಇಲ್ಲ, ಜಾಗ ಇಲ್ಲ, ತಪ್ಪಾಗಿದೆ. ಅನ್ಯಾಯ ಮಾರ್ಗಕ್ಕೆ ಜಾಗ ಇಲ್ಲ. ನ್ಯಾಯದೇವಿ ಧರ್ಮ ಸಾಕ್ಷಾತ್ಕಾರವನ್ನು ತಾಯಿ ಯಾರಿಗೇ ಆಗಲಿ ಅದು ಧರ್ಮ ಏನಿದೆಯೋ ಅದನ್ನೇ ನಡೆಸ್ಕೊಡ್ತಾಳೆ. ಆ ನಂಬಿಕೆ ನಮಗಿದೆ. ಇಲ್ಲಿ ಲಕ್ಷಾಂತರ ಜನ ಸನ್ನಿಧಿ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ನಡೀತದೆ. ಎಲ್ಲ ಬಂದು ತಾಯಿ ಆಶೀರ್ವಾದ ಪಡೆದು ಅವರ ಸಂಕಷ್ಟದ ಪರಿಹಾರ ಮಾಡಿ ಅವರ ಕುಟುಂಬಗಳಲ್ಲಿ 100 ಕಾಲ ಸುಖವಾಗಿ ನೆಮ್ಮದಿಯಾಗಿರಬೇಕನ್ನೋ ಒಂದು ಸೇವೆ ನಮ್ಮ ಅನುದಾನ ಮಾಡಿ ಒಂದು ದಿನ ವಿಗ್ರಹಗಳನ್ನ ಪಾತ್ರ ಮಾಡಬೇಕು. ಏನಂದರೆ ಇಲ್ಲಿ ಭದ್ರಕಾಳಿ ಅಮ್ಮ ಇರೋದು ಮಹಾದುರ್ಗ, ಆ ಕಡೆ ಇರೋದು ಮಹಾದುರ್ಗ, ಇಲ್ಲಿ ಇರೋಂಥದ್ದು ಚೌಡೇಶ್ವರಿ, ವೀರಚೌಡೇಶ್ವರಿ ಅಂತೇಳಿ, ಆ ಕಡೆ ಇರೋಂಥದ್ದು ಮಹಾದುರ್ಗ. ಈ ಕ್ಷೇತ್ರದಲ್ಲಿ ಇದು ಬಹಳ ಶಕ್ತಿಯುತವಾಗಿ ಬಂದು ನೆಲೆಸಿರೋಂಥ ಒಂದು ದೇವತೆಗಳು. ಅದು ಸಾಮಾನ್ಯವಾದ ದೇವತೆಗಳೆಲ್ಲ. ಯಾರು ಬೇಕಾದರೂ ಯಾವ ಕ್ಷಣದಲ್ಲಿ ಎಲ್ಲಿ ಬೇಕಾದರೂ ಇದ್ರ ಬಗ್ಗೆ ಪರೀಕ್ಷೆ ಮಾಡ್ಬೋದು. ನಾವು ಸಹ ಸಿದ್ಧವಾಗಿದ್ದೀವಿ. ಈ ಒಬ್ಬ ವ್ಯಕ್ತಿ ಅವನ ಮನಸ್ಸಲ್ಲಿರೋಂಥ ಒಂದು ಕಾರ್ಯ, ಕೋರಿಕೆ, ಅವನು ಪ್ರಶ್ನೆ ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ, ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಅವನವ್ರನ್ನ ತಗೊಳ್ತಾ ಇದ್ದೀವಿ.
ಇದುವರೆಗೂ ತಗೊಂಡಿದ್ದು ಶುಕ್ರವಾರ ಭಾನುವಾರ. ಮುಂದಿನ ದಿನಗಳಲ್ಲಿ ಪ್ರತಿಷ್ಠಾಪನೆ ಆದಮೇಲೆ ಶುಕ್ರವಾರ, ಮಂಗಳವಾರ, ಭಾನುವಾರ, ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಪ್ರಶ್ನೆಗೆ ತಗೊಳ್ತಾ ಇದ್ದೀವಿ ಅಮ್ಮನವರು. ಯಾಕೆ ತಗೊಳ್ತೀವಿ ಅಂತಂದರೆ ಎಂತಹ ವಾಮಾಚಾರ, ಕೆಡಕು ದೋಷಗಳು, ಭೂತ ಪ್ರೇತ ಪಿಶಾಚ ಕಾಟಗಳಾಗಬಹುದು, ಮನೆಗಳ ಹತ್ರ ಏನಾದರೂ ಕೆಡಕು ಮಾಡಿ ಹಾಕಿರಬಹುದು, ವ್ಯವಹಾರಗಳಲ್ಲಿ, ಅಂಗಡಿಗಳ ಹತ್ರ ಮತ್ತು ಅವರ ಆಫೀಸ್ಗಳ ಹತ್ರ ಎಲ್ಲೇ ಆಗಲಿ ಕೆಡಕು ಮಾಡಿ ಹಾಕಿರೋಂಥದ್ದನ್ನು ಮಾತ್ರ ಸಂಪೂರ್ಣವಾಗಿ ಇಲ್ಲಿಂದಲೇ ಬಿಡುಗಡೆ ಮಾಡೋಂಥ ಒಂದು ದಿವ್ಯಶಕ್ತಿ ಪಡೆದಿರುತ್ತದೆ. ಒಂದು ಪ್ರಶ್ನೆ ಅಮ್ಮನವ್ರ ಮುಂದೆ ನಿಂತು ಅವರ ಮನದಾಳದಲ್ಲಿರೋ ಒಂದು ಪ್ರಶ್ನೆನ ತಾಯಿ ಹತ್ರ ಇಟ್ಟರೆ ಸಂಪೂರ್ಣವಾಗಿ ಅದು ಹೌದಾ ಅಥವಾ ಇಲ್ವಾ ಅದೇ ಕ್ಷಣದಲ್ಲಿ, ಸೆಕೆಂಡ್ಗಳಲ್ಲಿ, ನಿಮಿಷಗಳಲ್ಲ ಸೆಕೆಂಡ್ಗಳಲ್ಲಿ 100ಕ್ಕೂ 1000 ಪಟ್ಟಷ್ಟು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅಂಥ ಒಂದು ವಾಗ್ದಾನ ಕೊಡುವಂಥ ದೇವತೆ ಮಹಾದುರ್ಗ ಮತ್ತು ಚೌಡೇಶ್ವರಿ ಈ ಕ್ಷೇತ್ರದಲ್ಲಿ ನಡೀತಾರೆ. ಈಗಾಗಲೇ ಯೂಟ್ಯೂಬಲ್ಲಿ ಹೋಗಿ ನಾವು ಒಂದು 8-10 ತಿಂಗಳು ವರ್ಷ ಆಗಿರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಅವ್ರ ಇಷ್ಟಾರ್ಥಗಳನ್ನು ಕೇಳಿ ತುಂಬ ರಿಸಲ್ಟ್ ಬಂದಿರೋಂಥ ಒಂದು ಕ್ಷೇತ್ರ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ಲೋಕಾರ್ಪಣೆ ಈಗಾಗಲೇ ಮಾಡಿದ್ದೀವಿ. ಬಂದು ಈ ಕ್ಷೇತ್ರದಲ್ಲಿ ಸೇವೆ ಪಡೆದು ತಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡಿಸ್ಕೊಂಡು ಹೋಗೋದಕ್ಕೆ ಸದಾಕಾಲ ನಾವು ಸೇವೆಯಲ್ಲೇ ತಲ್ಲೀನರಾಗಿರ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಮುನಿಯಲ್ಲಪ್ಪ ಅಂತೇಳಿ, ಇದು ಹೊಸಕೋಟೆ ತಾಲೂಕು ಗುತ್ತರಳ್ಳಿ.